ಅವರ ಜನರೆಲ್ಲರೂ ಕೂಡ ನಾ ಮುಂದು ತಾ ಮುಂದು ಅಂತ ಹೇಳಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಮನನ್ನೇ ಹಿಂಬಾಲಿಸುತ್ತಿರಲು ರಾಮನ ರಥದ ವೇಗವು ಕುಂಠಿತವಾಯಿತು. 14 ವರ್ಷಗಳನ್ನು ನೀನು ಇಲ್ಲೇ ಇರು, ನಾನು ನಿನ್ನ ದಾಸನಾಗಿರ್ತೇನೆ ಅಂತ ಹೇಳಿ ಗುಹ ಯಾರಿಗೆ ಹೇಳ್ತಾನೆ? ಶ್ರೀರಾಮಚಂದ್ರನಿಗೆ ಹೇಳ್ತಾನೆ. ಈ ರಾಮನು ಅರಣ್ಯಕ್ಕೆ ಬಂದಿರುವಂತಹ, ವನವಾಸಕ್ಕೆ ಬಂದಿರುವಂತಹ ವಿಚಾರವನ್ನು ತಿಳಿದಂತಹ ಸೂರ್ಯದೇವನು ಕೂಡ ಇದು ಶ್ರೀರಾಮನ ದುರ್ದಶೆಯೋ ಎಂಬಂತ ಹೇಳಿ ಆತನು ಕೂಡ ಅಸ್ತಾಚಲ ಪರ್ವತವನ್ನ ಸೇರಿದನು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷ್ಯಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 2ನೇ ವಿಭಾಗದ ಪಾಠವಾದಂತಹ ಭೋಜರಾಜ ವಿರಚಿತ ಚಂಪೂ ರಾಮಾಯಣದ ಅಯೋಧ್ಯಾಕಾಂಡದ 6 ದಿನಗಳ ತರಗತಿಯ ಪಾಠವನ್ನ ಇದುವರೆಗೂ ಕೇಳ್ಕೊಂಡಿದ್ದೀರಾ. ಇಂದು ನಾನು 7ನೇ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಹಿಂದಿನ ದಿನದ ತರಗತಿಯಲ್ಲಿ ನೀವು ಎಲ್ಲಿವರೆಗೆ ಪಾಠವನ್ನ ತಿಳ್ಕೊಂಡಿದ್ರಿ ಅನ್ನೋದನ್ನ ಹೇಳಿ ಇಂದಿನ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಶ್ರೀರಾಮನು ತನ್ನ ತಮ್ಮನಾದ ಲಕ್ಷ್ಮಣ ಹಾಗೂ ಸೀತೆಯೊಡನೆ ವನವಾಸಕ್ಕೆ ಹೊರಡಲು ಸಿದ್ಧತೆಯನ್ನು ಮಾಡಿಕೊಂಡು ವನವಾಸಕ್ಕೆಂದು ರಥವನ್ನೇರಿ ಹೊರಡ್ತಾನೆ. ಸುಮಂತ್ರನು ಆ ರಥವದ ಸಾರಥಿಯಾಗಿರ್ತಾನೆ. ಹಾಗಾಗಿ ರಥವನ್ನೇರಿ ಹೊರಡ್ತಾರೆ. ಅವರೆಲ್ಲರೂ ಹೊರಟಾಗ ಪುರಜನರು ಬಹಳ ದುಃಖದಿಂದ ಶ್ರೀರಾಮನನ್ನೇ ಹಿಂಬಾಲಿಸ್ತಾರೆ. ಶ್ರೀರಾಮನನ್ನ ಜನರೆಲ್ಲರೂ ಕೂಡ ಹಿಂಬಾಲಿಸಿರೋದ್ರಿಂದ ಆ ಅಯೋಧ್ಯೆ ನಗರ ಪೂರ್ತಿ ಖಾಲಿಯಾದಂತೆ ಅನ್ನಿಸ್ತಾ ಇರುತ್ತೆ. ಆ ಭೂಮಿ ತಾಯಿನೂ ಕೂಡ ಧೂಳಿನ ಮುಖಾಂತರ ತನ್ನ ಕಣಗಳನ್ನ ವಿಭಜನೆ ಮಾಡಿಕೊಂಡು ಶ್ರೀರಾಮನನ್ನ ಹಿಂಬಾಲಿಸಿತು. ನಂತರ ರಾಜ ಸುಖದಿಂದ ವಿಮುಖನಾದಂತಹ ಪತಿಯೊಡನೆ ತನ್ನ ಪುತ್ರಿಯಾದಂತಹ ಸೀತೆಯು ಕೂಡ ಅರಣ್ಯಕ್ಕೆ ತೆರಳುತ್ತಿರುವಳು. ಹಾಗಾಗಿ ಅವರ ಹಿಂದೆ ಹೋಗುತ್ತಿರುವಂತಹ ಜನರೆಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಆ ಕಣ್ಣೀರು ಅಮಂಗಲಕರವಾಗದೇ ಇರಲಿ ಅಂತ ಹೇಳಿ ಆ ಭೂದೇವಿಯು ಸುತ್ತಲೂ ಆವರಿಸಿದಂತಹ ಧೂಳಿನಿಂದಾಗಿ ಆ ಪರಿಜನರ ಕಣ್ಣೀರನ್ನ ದೂರಗೊಳಿಸ್ತಾಳೆ ಎನ್ನುವಲ್ಲಿಗೆ ಹಿಂದಿನ ದಿನದ ಪಾಠ ಆಗಿತ್ತು ಮಕ್ಕಳೇ. ಇಂದಿನ ದಿನದ ಪಾಠವನ್ನ ನೋಡೋಣ ಮುಂದೆ. ಅತ ದಶರಥಃ ಸಾಂತಃ ಪುರಜನಃ ಪುರಾ ನಿರ್ಗತ್ಯ ಗತ್ಯಂತರ ಭಾವ ತಮೇವ ರಾಮಂ ಸುಚಿರಮಾಲೋಕಯ ನಾಲೋಕ ಫತಮತಿಕ್ರಾಂತೆ ಸುಮಂತಾಕ್ರಾಂತ ಸ್ಯಂಧನೆ ರಘುನಂದನೆ ಸ್ಯಂದ್ಯಮಾನ ಬಾಷ್ಪ ಪ್ರವಾಹೋ ಮೋಹಮುಪಾಗಮ್ಯ ಭೂಮ್ಯಾಂ ಪಪಾತ. ನಂತರ ಈ ವಾಕ್ಯದ ಅರ್ಥವನ್ನು ನೋಡೋಣ ಮಕ್ಕಳೇ. ಅನಂತರ ಅಂತಃಪುರ ಸ್ತ್ರೀಯರೊಡನೆ ದಶರಥನು ಸಹ ನಗರದ ಹೊರಭಾಗದವರೆಗೂ ಬಂದು ಬೇರೆ ದಾರಿಯೇ ಕಾಣದೆ ತೆರಳುತ್ತಿರುವ ರಾಮನನ್ನೇ ಬಹಳ ಕಾಲದವರೆಗೆ ನೋಡುತ್ತಿದ್ದನು. ದಶರಥ ಮಹಾರಾಜ ಬಹಳ ನೊಂದುಕೊಂಡಿರ್ತಾನೆ ಈಗಾಗ್ಲೇ ರಾಮನ ವಿರಹವನ್ನ ತಾಳಲಾರ್ದೆ. ಹಾಗಾಗಿ ಅಂತಃಪುರದ ಸ್ತ್ರೀಯರೊಡನೆ ದಶರಥನೂ ಸಹ ನಗರದ ಹೊರಭಾಗದವರೆಗೂ ಬಂದು ಬೇರೆ ದಾರಿಯೇ ಕಾಣದೆ ತೆರಳುತ್ತಿರುವ ರಾಮನನ್ನೇ ಬಹಳ ಕಾಲದವರೆಗೂ ನೋಡ್ತಾ ಇದ್ದನು. ಸುಮಂತ್ರನಿಂದ ರಥವು ದೂರಕ್ಕೆ ಕರೆದೊಯ್ಯಲು ರಾಮನ ರಥವನ್ನ ಸುಮಂತ್ರನು ಓಡಿಸ್ತಾ ಇರ್ತಾನೆ. ಹಾಗಾಗಿ ಸುಮಂತ್ರನ ರಥವು ದೂರಕ್ಕೆ ಕರೆದೊಯ್ಯಲು ರಾಮನನ್ನು ನೋಡಲು ಅಶಕ್ತನಾದ ದಶರಥನು ಕಣ್ಣೀರಿಡುತ್ತಾ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು. ಆ ಶ್ರೀರಾಮನ ಅಗಲಿಕೆಯ ದುಃಖವನ್ನ ದಶರಥ ಮಹಾರಾಜನಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಎಲ್ಲಿವರೆಗೆ ರಾಮ ಹೋಗೋದು ರಥದಲ್ಲಿ ಕಾಣಿಸ್ತಿತ್ತೋ ಅಲ್ಲಿವರೆಗೂ ನಿಂತು ನೋಡ್ತಾ ಇದ್ದ. ಅದಾದ ನಂತರ ಸುಮಂತ್ರನು ರಥವನ್ನ ಇನ್ನೂ ಮುಂದೆ ಕರೆದೊಯ್ದಾಗ ದಶರಥ ರಾಮನನ್ನ ನೋಡಲು ಅಶಕ್ತನಾದ ದಶರಥ ಕಣ್ಣೀರನ್ನಿಡುತ್ತಾ ಮೂರ್ಛಿತನಾಗಿ ನೆಲದ ಮೇಲೆ ಬೀಳ್ತಾನೆ. ಬಹಳ ದುಃಖದಿಂದ ನೊಂದು ಮೂರ್ಛಿತನಾಗಿ ನೆಲದ ಮೇಲೆ ಬೀಳ್ತಾನೆ. ಮುಂದೆ ತತಃ ಪರಿಜನ ಕೃತಾಶ್ವ ಸಾಲಬ್ಧ ಸಂಜ್ಞಾಯ ರಾಜ್ಞೆ ಕೌಸಲ್ಯ ಸದನ ಮರೋಚತ. ಅನಂತರ ಪರಿಜನರ ಶುಶ್ರೂಷೆಯಿಂದ ಎಚ್ಚರಗೊಂಡ ದಶರಥನು ಕೌಸಲ್ಯೆಯ ಭವನದಲ್ಲಿರಲು ಅಪೇಕ್ಷಿಸಿದನು. ಮೂರ್ಛೆಯಿಂದ ಎದ್ದಂತಹ ದಶರಥನು ಕೌಸಲ್ಯೆಯ ಭವನದಲ್ಲಿರಲು ಆತ ಅಪೇಕ್ಷಿಸಿದನು. ಮುಂದೆ ಅತ ದಶರಥಿರಹಮಹಂ ಮಿಕಯ ಸಮೂರ್ಛನ್ ಮಹಾಜನೌಘ ದುರವಗಾಹತಯ ಮಂದಾಯಮಾನ ಸ್ಯಂದನ ವೇಗ ಸಕಲ ಜನ ವಿವೇಕ ಕೋಕನಧಂ ಮುಕುಲಯನ್ ಮೋಹ ತಮಸ
ತಮಸಾ ತಟಂ ಉಪಾಗತಂ ಚರಮಗಿರಿ ತಟಮಪಿ ಸಹಸ್ರ ದೀದಿತಿಃ. ಮಹಾನ್ ಜನ ಸಮೂಹವು ನಾನು ಮೊದಲು ಎಂದು ರಾಮನನ್ನೇ ಹಿಂಬಾಲಿಸುತ್ತಾ ಸಾಗುತ್ತಿರಲು ರಾಮನ ರಥದ ವೇಗವು ಕುಂಠಿತವಾಯಿತು. ರಾಮನ ಹಿಂದೆ ಪುರ ಜನರೆಲ್ಲರೂ ಕೂಡ ನಾ ಮುಂದು ಅಂತ ಹೇಳಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಮನನ್ನೇ ಹಿಂಬಾಲಿಸುತ್ತಿರಲು ರಾಮನ ರಥದ ವೇಗವು ಕುಂಠಿತವಾಯಿತು. ಅಂದ್ರೆ ರಾಮನ ರಥದ ವೇಗವು ಕಡಿಮೆಯಾಯಿತು. ಸಕಲ ಜನರ ವಿವೇಕವೆಂಬ ಕೆಂದಾವರೆಯನ್ನು ಅಜ್ಞಾನವೆಂಬ ಅಂಧಕಾರದಿಂದ ಮುಚ್ಚುತ್ತಾ ರಾಮನು ತಮಸಾ ನದಿಯ ತೀರಕ್ಕೆ ಆಗಮಿಸಿದನು. ಆನಂತರ ರಾಮನು ಸಕಲ ಜನರ ವಿವೇಕವೆಂಬ ಕೆಂದಾವರೆಯನ್ನ ಅಜ್ಞಾನವೆಂಬ ಅಂಧಕಾರದಿಂದ ಮುಚ್ಚುತ್ತಾ ರಾಮನು ತಮಸಾ ನದಿಯ ತೀರಕ್ಕೆ ಆಗಮಿಸಿದನು. ಎಲ್ಲಿಗೆ ಬಂದ? ತಮಸಾ ನದಿಯ ತೀರಕ್ಕೆ ಆಗಮಿಸಿದನು. ಕಮಲಗಳನ್ನ ಮುದುಡಿಸುತ್ತಾ ಭಗವಾನ್ ಸೂರ್ಯದೇವನು ಸಹ ಅಸ್ತ್ರಾಚಲ ಶಿಖರದೆಡೆಗೆ ಬಂದನು. ಆನಂತರ ಕಮಲಗಳನ್ನ ಮುದುಡಿಸುತ್ತಾ ಸೂರ್ಯದೇವನು ಸಹ ಅಸ್ತ್ರಾಚಲ ಶಿಖರದೆಡೆಗೆ ಬಂದನು ಎನ್ನುವುದು ಈ ವಾಕ್ಯಗಳ ಅರ್ಥ ಆಗುತ್ತೆ ಮಕ್ಕಳೇ. ಮುಂದೆ ಅಂದ್ರೆ ಇಲ್ಲಿ ಜನ ಸಮೂಹ ನಾ ಮುಂದು ಅಂತ ಆ ರಾಮನನ್ನ ಹಿಂಬಾಲಿಸಿದಾಗ ಆ ರಥದ ವೇಗವೂ ಕೂಡ ಕಡಿಮೆ ಆಗುತ್ತೆ. ಆಗ ಆತ ಸಕಲ ಜನರ ವಿವೇಕವೆಂಬ ಕೆಂದಾವರೆಯನ್ನು ಅಜ್ಞಾನವೆಂಬ ಅಂಧಕಾರದಿಂದ ಮುಚ್ಚುತ್ತಾ ರಾಮನು ತಮಸಾ ನದಿಯ ತೀರಕ್ಕೆ ಆಗಮಿಸ್ತಾನೆ. ಆಗ ಭಗವಾನ್ ಸೂರ್ಯದೇವನು ಸಹ ಅಸ್ತ್ರಾಚಲ ಶಿಖರದೆಡೆಗೆ ಬಂದನು ಅಂತ ಹೇಳಿ ತಿಳಿಸಿದ್ದಾರೆ ಮಕ್ಕಳೇ. ಮುಂದೆ ಆವಿಹಿ ಪ್ರಲಾಪ ಮಟವೀಂ ಭಜತೋ ಜನಸ್ಯ ಕಾಕುಸ್ತ್ಯ ಪಾದವಿರಹ ಸಹಮಾನಸಸ್ಯ ಆಸೀರ್ಣ ಪರ್ಣ ಶಯನಾನ್ಯ ಭವನನ್ ಗೃಹಾಣಿ ಮೂಲಸ್ಥಲಾನಿ ತಮಸಾ ತಟ ಭೂರುಹಾಣಾಂ. ನಂತರ ಈ ಶ್ಲೋಕದ ಅರ್ಥವನ್ನ ನೋಡೋಣ ಮಕ್ಕಳೇ. ರಾಮನ ವಿಯೋಗವನ್ನು ಸಹಿಸಲ ಸಮರ್ಥರಾದ ನಾಗರಿಕರು ವಿಲಪಿಸುತ್ತಾ ಆತನನ್ನೇ ಹಿಂಬಾಲಿಸಿದರು. ಅಷ್ಟಿದ್ರೂ ಕೂಡ ಜನರೆಲ್ಲರೂ ಶ್ರೀರಾಮನನ್ನೇ ಹಿಂಬಾಲಿಸಿದ್ರು. ಅವರಿಗೆ ತಮಸಾ ನದಿಯ ದಡದಲ್ಲಿ ವೃಕ್ಷಗಳ ಕೆಳಭಾಗವೇ ಮನೆಯಾಯಿತು. ಆ ಜನರಿಗೆ ಆ ತಮಸಾ ನದಿಯ ದಡದಲ್ಲಿ ವೃಕ್ಷಗಳ ಕೆಳಭಾಗವೇ ಮನೆಯಾಯಿತು. ಅಲ್ಲಿಯೇ ಎಲೆಗಳನ್ನ ಹರಡಿ ಅಲ್ಲೇ ಮಲಗಿ ವಿಶ್ರಮಿಸಿದರು. ಜನರೆಲ್ಲರೂ ಕೂಡ ಶ್ರೀರಾಮನ ವಿರಹವನ್ನ ತಡೆಯಲಾರದೆ ಆತನನ್ನೇ ಹಿಂಬಲಿಸಿ ಆ ತಮಸಾ ನದಿಯ ದಡವನ್ನು ತಲುಪಿದಾಗ ತಮಸಾ ನದಿಯ ದಡದಲ್ಲಿದ್ದಂತಹ ವೃಕ್ಷಗಳ ಕೆಳಭಾಗವೇ ಅವರ ಮನೆ ಆಯಿತು. ಅಂದ್ರೆ ಅಲ್ಲಿ ಅವರು ಎಲೆಗಳನ್ನ ಅಲ್ಲೇ ಹರಡಿ ಅಲ್ಲಿಯೇ ಮಲಗಿ ವಿಶ್ರಮಿಸಿದರು. ಯಾರು? ಆ ಊರಿನ ಜನರೆಲ್ಲರೂ, ಅಯೋಧ್ಯ ನಗರದ ಜನರು. ಮುಂದೆ ಅತ ನಿಶೀತೆ ದಶರಥಿ ಸುಮಂತ್ರೇಣ ಸಮಂತ್ರ್ಯ ವಂಚಿತ ಜನ ಸಂಹತಿರತಿ ವಿನತಾನಂದನೇನ ಸ್ಯಂದನೇನ ವೇದಶ್ರುತಿ ಗೋಮತಿ ನಿಶ್ಯಂದಿಕಾ ನಾಮ ನದೀತ್ರಯ ಪರಿಷ್ಕೃತ ಮೀಕ್ಷ್ವಾಕವೇ ಮನುನಾ ದತ್ತಾಂ ವಸುಮತಿಮತಿ ಇತ್ಯ ವಿವಿಧ ವನಗಹನ ವೀರ ತೃಣಪಟಲಪಿ ಹಿತರಥ ತುರಗ ಖುರ ಮುದ್ರಯ ಪದವ್ಯ ಗಂಗಾತರಂಗ ಸಂಗತ ಮೂಲಂ ಗಗನ ಗಂಗಾಲಿಂಗಿತ ಶೃಂಗ ಶೃಂಗಿ ವೇರ ಪುರಾಲಂಕ ರಮಿಂಗು ದೀಪ ದಪಮುಪಾಗಮ. ಇದರ ಅರ್ಥವನ್ನು ನೋಡೋಣ ಮಕ್ಕಳೇ. ತದನಂತರ ರಾಮನು ಸುಮಂತ್ರನೊಡನೆ ಪರ್ಯಾಲೋಚಿಸಿ ಅರ್ಧರಾತ್ರಿಯಲ್ಲಿ ನಿದ್ರಿಸುವ ಜನರಿಗೆ ತಿಳಿಯದಂತೆ ಗರುಡನಿಗಿಂತಲೂ ವೇಗವಾಗಿ ಸಂಚರಿಸುವ ರಥವನ್ನೇರಿ ವೇದಶ್ರುತಿ ಗೋಮತಿ ನಿಶ್ಯಂದಿಕಾ ಎಂಬ 3 ನದಿಗಳನ್ನ ದಾಟಿದನು. ಶ್ರೀರಾಮನು ರಾತ್ರಿಯಲ್ಲಿ ಜನರೆಲ್ಲರೂ ಮಲಗಿದ್ರು. ಅವರಿಗೆ ತಿಳಿಯದಂತೆ ದಶರಥನ ಮಂತ್ರಿಯಾದಂತಹ ಸುಮಂತ್ರನೊಡನೆ ಪರ್ಯಾಲೋಚಿಸಿ ಅರ್ಧರಾತ್ರಿಯಲ್ಲಿ ನಿದ್ರಿಸುವ ಜನರಿಗೆ ತಿಳಿಯದಂತೆ ಗರುಡನಿಗಿಂತಲೂ ವೇಗವಾಗಿ ಸಂಚರಿಸುವ ರಥವನ್ನೇರಿ ವೇದಶ್ರುತಿ ಗೋಮತಿ ನಿಶ್ಯಂದಿಕಾ ಎಂಬ 3 ನದಿಗಳನ್ನ ದಾಟಿದನು. ಈ ಮೂಲಕ ಮನುವಿನಿಂದ ಇಕ್ಷ್ವಾಕುವಿಗೆ ನೀಡಲ್ಪಟ್ಟಿದಂತಹ ಭೂಮಿಯನ್ನು ಅಂದ್ರೆ ಕೋಸಲ ದೇಶವನ್ನ ದಾಟಿ ಅನೇಕ ವಿಧವಾದ ವೃಕ್ಷಗಳಿಂದ ತುಂಬಿ ಗಹನವಾಗಿದ್ದಂತಹ ಬಳ್ಳಿಗಳು ಹುಲ್ಲುಗಳಿಂದಾಗಿ ಕುದುರೆಗಳ ಹೆಜ್ಜೆಯ ಗುರುತನ್ನು ತಿಳಿಯಲಾರದಂತಹ ಮಾರ್ಗದಲ್ಲಿ ಸಾಗಿ ಗಂಗಾ ತೀರದಲ್ಲಿದ್ದಂತಹ ಸ್ವರ್ಗ ಗಂಗೆಯನ್ನ ಆಲಂಗಿಸಿಕೊಳ್ಳಲು ಹೊರಟಿದೆಯೋ ಎಂಬಂತೆ ಉನ್ನತವಾಗಿದ್ದ ಶೃಂಗವೇರಪುರಕ್ಕೆ ಅಲಂಕಾರಪ್ರಾಯವಾಗಿದ್ದ ಇಂಗುದಿ ಎಂಬ ವೃಕ್ಷದ ಸಮೀಪಕ್ಕೆ ಆಗಮಿಸಿದನು. ಎಲ್ಲಿಗೆ ಬಂದನು? ಜನರೆಲ್ಲರೂ ಕೂಡ ನಿದ್ರೆಯಲ್ಲಿದ್ದಾಗ ತಾನು ರಥವನ್ನೇರಿ 3 ನದಿಗಳನ್ನ ದಾಟಿ ಮನುವಿನಿಂದ ಇಕ್ಷ್ವಾಕುವಿಗೆ ನೀಡಲ್ಪಟ್ಟಿದ್ದಂತಹ ಭೂಮಿಯನ್ನ ಅಂದ್ರೆ ಕೋಸಲವನ್ನ ಕೂಡ ದಾಟಿ ಅನೇಕ ವಿಧವಾದ ವೃಕ್ಷಗಳಿಂದ ಗಹನವಾಗಿದ್ದಂತಹ ಬಳ್ಳಿಗಳು ಹುಲ್ಲುಗಳಿಂದ ಕುದುರೆಗಳಿಂದ ಹೆಜ್ಜೆಯ ಗುರುತನ್ನು ತಿಳಿಯಲಾರದಂತಹ ಮಾರ್ಗದಲ್ಲಿ
ಸಾಗಿ ಗಂಗಾ ತೀರದಲ್ಲಿದ್ದಂತಹ ಸ್ವರ್ಗಗಂಗೆಯನ್ನು ಆಲಿಂಗಿಸಿಕೊಳ್ಳಲು ಹೊರಟಿದೆಯೋ ಎಂಬಂತಿರುವಂತಹ ಉನ್ನತವಾಗಿದ್ದಂತಹ ಶೃಂಗವೇರಪುರಕ್ಕೆ ಅಲಂಕಾರಪ್ರಾಯವಾಗಿದ್ದಂತಹ ಇಂಗುದಿ ಎಂಬ ವೃಕ್ಷದ ಸಮೀಪಕ್ಕೆ ಆಗಮಿಸಿದನು. ಎಲ್ಲಿಗೆ ಬಂದನು? ಇಂಗುದಿ ಎನ್ನುವಂತಹ ವೃಕ್ಷದ ಸಮೀಪಕ್ಕೆ ಆಗಮಿಸಿದನು. ಅರ್ಥ ಆಯ್ತಲ್ವಾ ಮಕ್ಕಳೇ? ಮುಂದೆ ತತಃ ಅನಂತರ ದೃಷ್ಟ್ವಾ ರಾಮಂ ಅನೇಕ ಜನ್ಮ ರಚಿತೈರ್ ದೃಶ್ಯಂ ಶುಭೈ ಕರ್ಮಭಿಃ ಶ್ರುತ್ವಾ ಮಾತೃವರದ್ವಯ ದುಪಗತಾಂ ವೃತ್ತಿಂ ಚ ವೈಕಾನಸೀಂ ಅತ್ಯುಜೃಂಭಿತ ಹರ್ಷ ಶೋಕ ಜನಿತೈರ್ ಬಾಷ್ಪೈ ನಿಷಾದಾದಿಪಃ ಶೀತಾಶೀತ ಗುಣಾನ್ವಿತೈರವಿರಲೈಃ ಸಂಪೃಕ್ತ ವಕ್ರೋಭವತ್. ನಂತರ ಅನೇಕ ಜನ್ಮಗಳ ಪುಣ್ಯ ಕರ್ಮದ ಫಲವೋ ಎಂಬಂತೆ ರಾಮನನ್ನು ಕಂಡು ಕೈಕೇಯಿಯ ವರದ ಕಾರಣದಿಂದ ಆತನು ತಾಪಸ ವೃತ್ತಿಯನ್ನ ಅನುಸರಿಸಬೇಕೆಂದು ತಿಳಿದು ನಿಷಾದ ರಾಜನಾದ ಗುಹನಿಗೆ ಸಂತೋಷವೂ ದುಃಖವೂ ಉಂಟಾಯಿತು. ನಿಷಾದ ರಾಜನಾದಂತಹ ಗುಹನಿಗೆ ಆ ಕೈಕೇಯಿಯ ವರದ ವಿಚಾರವನ್ನ ತಿಳಿದು ಸಂತೋಷವೂ ಆಯಿತು, ದುಃಖವೂ ಆಯಿತು. ಹರ್ಷ ಮತ್ತು ಶೋಕದಿಂದ ಕೂಡಿರುವ ತಂಪಾದ ಮತ್ತು ಬಿಸಿಯಾದ ನಿರಂತರವಾಗಿ ಸುರಿಯುತ್ತಿರುವ ಕಣ್ಣೀರು ಆತನ ಮುಖವೆಲ್ಲ ಆವರಿಸಿತು. ಅವನಿಗೆ ರಾಮನನ್ನು ನೋಡಿದ ತಕ್ಷಣ ಬಹಳ ಸಂತೋಷ ಆಯಿತು. ನಂತರ ಕೈಕೇಯಿಯ ವರದ ವಿಚಾರವನ್ನ ಕೇಳಿದಾಗ ಸಂತೋಷವೂ ಉಂಟಾಯಿತು, ಕಡೆಗೆ ದುಃಖವೂ ಕೂಡ ಉಂಟಾಯಿತು. ಎರಡೂ ಕೂಡ ತಾಪಸ ವೃತ್ತಿಯನ್ನು ಅನುಸರಿಸಬೇಕೆಂದು ತಿಳಿದು ನಿಷಾದ ರಾಜನಾದಂತಹ ಗುಹನಿಗೆ, ನಂತರ ನಿಷಾದ ರಾಜನಾದಂತಹ ಗುಹನಿಗೆ ಏನಾಯ್ತು? ರಾಮನ ಈ ತಾಪಸ ಮಾರ್ಗ, ಯಾವುದು ತಾಪಸ ವೃತ್ತಿಯನ್ನು ಅನುಸರಿಸ್ತಿದ್ದಾನೆ ಅದನ್ನ ತಿಳಿದು ನಿಷಾದ ರಾಜನಾದ ಗುಹನಿಗೆ ಸಂತೋಷವೂ ದುಃಖವೂ ಉಂಟಾಯಿತು. ಮತ್ತು ಹರ್ಷ ಮತ್ತು ಶೋಕದಿಂದ ಕೂಡಿರುವ ತಂಪಾದ ಮತ್ತು ಬಿಸಿಯಾದ ಅವನಿಗೆ ಸಂತೋಷವೂ ಆಯಿತು, ದುಃಖವೂ ಆಯಿತು. ಹಾಗಾಗಿ ತಂಪಾದ ಮತ್ತು ಬಿಸಿಯಾದ ನಿರಂತರವಾಗಿ ಸುರಿಯುತ್ತಿರುವ ಕಣ್ಣೀರು ಆತನ ಮುಖವನ್ನೆಲ್ಲ ಆವರಿಸಿತು. ಯಾರ ಮುಖವನ್ನ ಆವರಿಸಿತು? ನಿಷಾದ ರಾಜನಾದಂತಹ ಗುಹನಿಗೆ ಸಂತೋಷ ದುಃಖ ಎರಡೂ ಉಂಟಾಯಿತು. ಈ ರೀತಿ ರಾಮ ಆ ಇಂಗುದಿ ವೃಕ್ಷದ ಬಳಿಗೆ ಹೋದಾಗ ಅಲ್ಲಿ ಅನೇಕ ಜನ್ಮಗಳ ಪುಣ್ಯದ ಫಲವೋ ಎಂಬಂತೆ ರಾಮನಿಗೆ ಯಾರು ಎದುರಾದ್ರು? ರಾಮನನ್ನು ಕಂಡಂತಹ ಕೈಕೇಯಿಯ ವರದ ಕಾರಣದಿಂದ ಆತನು ತಾಪಸ ವೃತ್ತಿಯನ್ನು ಅನುಸರಿಸಬೇಕೆಂದು ತಿಳಿದಂತಹ ನಿಷಾದ ರಾಜ ಗುಹನಿಗೆ ಒಂದು ಕಡೆ ಸಂತೋಷನಾಯಿತು, ಒಂದು ಕಡೆ ದುಃಖನೂ ಉಂಟಾಯಿತು. ಹರ್ಷ ಮತ್ತು ಶೋಕದಿಂದ ಕೂಡಿರುವ ತಂಪಾದ ಮತ್ತು ಬಿಸಿಯಾದ ನಿರಂತರವಾಗಿ ಸುರಿಯುತ್ತಿರುವ ಕಣ್ಣೀರು ಆತನ ಮುಖವನ್ನೆಲ್ಲ ಆವರಿಸಿತು. ಯಾರ ಮುಖವನ್ನ ಆವರಿಸಿತು? ನಿಷಾದ ರಾಜನಾದಂತಹ ಗುಹನ ಮುಖವನ್ನ ಆವರಿಸಿತು ಅಂತ ಹೇಳಿ ಈ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ಮುಂದೆ ರಾಮನ ದರ್ಶನದಿಂದ ಆನಂದ, ಆ ಕಾರಣದಿಂದ ತಂಪಾದ ಆನಂದ ಬಾಷ್ಪ. ರಾಮನು ವನವಾಸ ನಿರತನಾಗಬೇಕೆಂಬುದನ್ನು ಕೇಳಿ ದುಃಖ, ಆ ಕಾರಣದಿಂದ ಬಿಸಿಯಾದ ಕಣ್ಣೀರು ಎನ್ನುವುದು ಈ ಹಿಂದಿನ ಶ್ಲೋಕದ ಅರ್ಥ ಆಗುತ್ತೆ ಮಕ್ಕಳೇ. ಯಾರಿಗುಂಟಾಗಿದ್ದು? ಗುಹನಿಗೆ, ನಿಷಾದ ರಾಜನಾದಂತಹ ಗುಹನಿಗೆ ಈ ರೀತಿಯಾಗಿ ಅನ್ನಿಸ್ತು. ಸೋಯಂ ಪ್ರಿಯ ಸುಹೃತ್ಸ ಮಾಸಾದ್ಯ ಗೃಹಂ ಕುತಾಂಜಲಿ ರಂಜಸ ರಘುನಾಥ ಮನುನಾಥಿತವಾನ್. ಪ್ರಿಯ ಸ್ನೇಹಿತನಾದ ಗುಹನು ಕೈ ಮುಗಿದುಕೊಂಡು ರಾಮನ ಬಳಿ ಬಂದು ಶುದ್ಧಾಂತಃಕರಣದಿಂದ ಈ ರೀತಿ ನುಡಿದನು. ನಂತರ ರಾಮನನ್ನು ನೋಡಿದಂತಹ ಗುಹನಿಗೆ ಬಹಳ ಸಂತೋಷನೂ ಆಗುತ್ತೆ, ವಿಚಾರವನ್ನು ಕೇಳಿ ದುಃಖನೂ ಆಗುತ್ತೆ. ಆದ್ರೂ ಕೂಡ ಅವನು ಬಹಳ ಪ್ರೀತಿಯಿಂದ ಅಂತಃಕರಣದಿಂದ ಸ್ನೇಹಿತನಾದಂತಹ ರಾಮನ ಬಳಿ ಬಂದು ಶುದ್ಧಾಂತಃಕರಣದಿಂದ ಈ ರೀತಿಯಾಗಿ ನುಡಿದನು. ಏನಂತ ಹೇಳ್ದ ರಾಮನಿಗೆ ಅನ್ನೋದನ್ನ ನೋಡೋಣ ಮುಂದೆ. ದೇವ, ತಂದೆಯ ಆಜ್ಞೆಯನ್ನು ನೆರವೇರಿಸಲು ನೀನು ಉತ್ಸುಕನಾಗಿರುವೆ. ನೀನು ನಿನ್ನ ತಂದೆಯ ಆಜ್ಞೆಯನ್ನ ನೆರವೇರಿಸಲು ನೀನು ಉತ್ಸುಕನಾಗಿರುವೆ. ಆದರೂ ಮೂರ್ಖತನದಿಂದ ನಾನು ಈ ರೀತಿ ವಿಜ್ಞಾಪಿಸಿಕೊಳ್ಳಲು ಬಯಸುತ್ತೇನೆ. ಆದರೂ ಕೂಡ ನನಗೆ ಏನನ್ನಿಸ್ತಾ ಇದೆಯೋ ಅದು ನನ್ನ ಮೂರ್ಖತನ ಇರ್ಬೋದು. ಅದರಿಂದ ನಾನು ನಿನ್ನಲ್ಲಿ ಒಂದು ವಿಜ್ಞಾಪನೆಯನ್ನ ಮಾಡಿಕೊಳ್ಳಲು ಬಯಸ್ತೀನಿ ಅಂತ ಹೇಳಿ ಹೇಳ್ತಾನೆ ಗುಹ. ಏನ್ ಹೇಳ್ತಾನಪ್ಪ ನೋಡೋಣ. ಅಚ್ಯೆ ತದ ನಿವಾರ್ಯ ವೀರ್ಯೋ ಬಟ ದುರ್ಗ ವರ್ಗಯುಕ್ತ ಮನುಷಕ್ತ ಭೋಗ್ಯ ಜಾತ ಮಂಥರಂ ಮಂತರ ಹೃದಯತೋ ದಾವ ಹಮಸ್ಮದೀಯಂ ರಾಜ್ಯಂ ತದೇತ ದನಿ ದಂ ಪ್ರಥಮ ಪ್ರವೃತ್ತಂ ಪರಿಗೃಹ್ಯ ಕಿಂಚಿದನುಗೃಹ್ಯ ಚ ಪರಿಜನ ಯೋಗ್ಯ ಭಾಗ್ಯ ಭಾಜನ ಮಮುಂ ಜನ ಮಮುಂಚ ನೇವ ತಾತಾದೇಶಂ ದೇಶೇಸ್ಮಿನ್ ವಿಸ್ಮಯ ನಿಯಮಾನುಭವ ದೇಶೇಸ್ಮಿನ್ ವಿಸ್ಮಯ ನಿಯ ಅನುಭಾವಸು ನಿವೃಂದಂ ಮಂದಾಕಿನಿ ಸಂದರ್ಶನೇನ ಮಂದಾಯಮಾನ ಜನನಿ ಜನವಿಯೋಗ ಮಂದಾಯಮಾನ ಜನನಿ ಜನವಿಯೋಗ ದುರ್ದಶಶ್ಚ ತುರ್ದ ಶದ ಶರತ ಕಥಿತಾಹ ಸಮಾಹ ಸಮಾಪಯತು ಭವಾನಿತಿ. ನಂತರ
ಏನ್ ಹೇಳ್ತಾ ಗುಹನು ರಾಮನಿಗೆ ನೋಡೋಣ. ಅತಿ ಪರಾಕ್ರಮಶಾಲಿಗಳಾದ ಭಟರಿಂದ ಕೂಡಿರುವಂತಹ, ಸುಲಭವಾಗಿ ಆಕ್ರಮಿಸಲು ಸಾಧ್ಯವಿಲ್ಲದಂತೆ ದುರ್ಗಮವಾದ ಕೋಟೆಯಿಂದ ಆವೃತವಾಗಿರುವ, ಯಥೇಚ್ಛವಾಗಿ ಕಂದಮೂಲ ಫಲ ಇತ್ಯಾದಿ ಆಹಾರಗಳು ಲಭ್ಯವಿರುವ, ಮಂಥರೆಯ ಹೃದಯಕ್ಕೆ ವೇದನೆಯನ್ನುಂಟು ಮಾಡುವಂತಹ ಈ ನನ್ನ ರಾಜ್ಯವಿರುವುದು. ಇದು ನಿನಗೆ ಹೊಸದಾಗಿ ಲಭ್ಯವಾಗಿರುವುದಲ್ಲ. ಇದನ್ನು ಪರಿಗ್ರಹಿಸಿ ನಿನ್ನ ದಾಸನಾಗಲು ಯೋಗ್ಯವಾಗಿರುವ ನನ್ನನ್ನು ಅನುಗ್ರಹಿಸಿ ನಿನ್ನ ತಂದೆಯ ಆದೇಶವನ್ನ ಪೂರೈಸಬಹುದು. ಅತ್ಯಂತ ಪ್ರಭಾವಶಾಲಿಗಳಾದ ಮುನಿಗಳಿಂದ ಕೂಡಿರುವ ಈ ಪ್ರದೇಶದಲ್ಲಿ ಗಂಗಾ ನದಿಯನ್ನು ನೋಡುತ್ತಾ ನೀನು ಮಾತೃವಿಯೋಗದ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆದ್ದರಿಂದ ದಶರಥನು ತಿಳಿಸಿದಂತೆ 14 ವರ್ಷಗಳ ಸಮಯವನ್ನು ನೀನು ಇಲ್ಲಿಯೇ ಕಳೆಯಬಹುದು. ನಂತರ ಆ ಗುಹನು ಶ್ರೀರಾಮನಿಗೆ ಅನೇಕ ವಿಧವಾಗಿ ತನಗೆ ತೋಚಿದಂತಹ ವಿಚಾರವನ್ನ ಹೇಳ್ತಾನೆ. ನೀನು ನಿನ್ನ ತಂದೆಯ ಆಜ್ಞೆಯನ್ನ ಪಾಲನೆ ಮಾಡಕ್ ಬಂದಿದ್ಯಾ ರಾಮ, ಆದ್ರೂ ಕೂಡ ನನಗೆ ತಿಳಿದಂತಹ ವಿಚಾರವನ್ನ ನಿನ್ಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಅತಿ ಪರಾಕ್ರಮಶಾಲಿಗಳಾದ ಭಟರಿಂದ ಕೂಡಿರುವಂತಹ, ಇಲ್ಲಿರುವಂತಹ ಭಟರುಗಳೆಲ್ಲರೂ ಕೂಡ ಅತಿ ಪರಾಕ್ರಮಶಾಲಿಗಳಾಗಿದ್ದಾರೆ. ಸುಲಭವಾಗಿ ಆಕ್ರಮಿಸಲು ಸಾಧ್ಯವಿಲ್ಲದಂತ, ಯಾರು ಕೂಡ ಬಹಳ ಸುಲಭವಾಗಿ ಬಂದು ಇಲ್ಲಿ ಆಕ್ರಮಣವನ್ನ ಮಾಡೋದಕ್ಕಾಗಲ್ಲ ಅಂತಹ ದುರ್ಗಮವಾದ ಕೋಟೆಯಿಂದ ಆವೃತವಾಗಿದೆ ಈ ಜಾಗ. ಯಥೇಚ್ಛವಾದ ಯಥೇಚ್ಛವಾದಂತಹ ಕಂದಮೂಲ ಫಲಗಳು ಇಲ್ಲಿ ದೊರೆಯುವಂತಹ ಸ್ಥಳ ಆಗಿದೆ. ಹಾಗೂ ಮಂಥರೆಯ ಹೃದಯಕ್ಕೆ ವೇದನೆಯನ್ನು ಉಂಟು ಮಾಡುವಂತಹ, ಯಾರಿಗೆ? ಮಂಥರೆಯ ಹೃದಯಕ್ಕೆ ವೇದನೆಯನ್ನುಂಟು ಮಾಡುವಂತಹ ಈ ನನ್ನ ರಾಜ್ಯ ನಿನಗಾಗಿ ಇದೆ ರಾಮ, ನೀನು ಇಲ್ಲಿಯೇ ಇರಬಹುದು ಅಂತ ಹೇಳುವಾಗ ಈ ರೀತಿ ಹೇಳ್ತಾ ಇದ್ದಾನೆ ಗುಹ. ಇದು ನಿನಗೆ ಹೊಸದಾಗಿ ಲಭ್ಯವಾಗಿರುವುದಿಲ್ಲ. ಇದನ್ನ ಪರಿಗ್ರಹಿಸಿ ನಿನ್ನ ದಾಸನಾಗಲು ಯೋಗ್ಯವಾಗಿರುವ ನನ್ನನ್ನು ಅನುಗ್ರಹಿಸು. ನಿನ್ನ ದಾಸನಾಗಲು ಯೋಗ್ಯನಾಗಿರುವಂತಹ ನನ್ನನ್ನು ನೀನು ಅನುಗ್ರಹಿಸು. ನಿನ್ನ ತಂದೆಯ ಆದೇಶವನ್ನ ನೀನು ಪೂರೈಸಬಹುದು. ನೀನು ಈ ಜಾಗದಲ್ಲೇ ಇರೋ, ನೀನು ನಿನ್ನ ತಂದೆಯ ಆಜ್ಞೆಯನ್ನ ಪೂರೈಸಬಹುದು. ಅತ್ಯಂತ ಪ್ರಭಾವಶಾಲಿಗಳಾದ ಮುನಿಗಳಿಂದ ಕೂಡಿರುವ ಈ ಪ್ರದೇಶದಲ್ಲಿ ಇಲ್ಲಿರುವಂತಹ ಜಾಗ ಹೇಗಿದೆ ಅಂದ್ರೆ, ಅತ್ಯಂತ ಪ್ರಭಾವಶಾಲಿಗಳಾದಂತಹ ಮುನಿಗಳಿಂದ ಈ ಜಾಗ ಕೂಡಿದೆ. ಗಂಗಾ ನದಿಯನ್ನು ನೋಡುತ್ತಾ ನೀನು ಮಾತೃವಿಯೋಗದ ದುಃಖವನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಗಂಗಾ ನದಿಯನ್ನು ನೋಡ್ತಾ 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 ನೀನು ಮಾತೃವಿಯೋಗದ ದುಃಖವನ್ನ ಕೂಡ ಕಳ್ಕೋಬಹುದು. ಅಂದ್ರೆ ಗಂಗಾ ನದಿಯನ್ನ ನೋಡೋದ್ರಿಂದ ನಿನಗೆ ನಿನ್ನ ಮಾತೃವಿಯೋಗದ ದುಃಖ ಕೂಡ ಕಡಿಮೆ ಆಗುತ್ತೆ. ಹೀಗೆ ಗಂಗಾ ನದಿಯ ಒಂದು ಮಹಿಮೆಯನ್ನ ಕೂಡ ಅವನು ಹೇಳ್ತಾ ಇದ್ದಾನೆ ಗುಹ ರಾಮನಿಗೆ. ಅಂತಹ ಪರಮ ಪಾವನಿ ಗಂಗೆ, ಅವಳನ್ನ ನೋಡ್ತಾ ನೋಡ್ತಾ ನೀನು ನಿನ್ನ ಮಾತೃವಿಯೋಗದ ದುಃಖವನ್ನ ಕೂಡ ನೀನು ಕಳ್ಕೋಬಹುದು. ಆದ್ದರಿಂದ ದಶರಥನು ತಿಳಿಸಿದ 14 ವರ್ಷಗಳ ಸಮಯವನ್ನು ನೀನು ಇಲ್ಲಿಯೇ ಕಳೆಯಬಹುದು. ಹಾಗಾಗಿ ದಶರಥ ಮಹಾರಾಜ ಏನ್ ಹೇಳಿದಾನೆ, 14 ವರ್ಷಗಳ ವನವಾಸವನ್ನ ನಿನ್ಗೆ ತಿಳಿಸಿರೋದ್ರಿಂದ 14 ವರ್ಷಗಳನ್ನ ನೀನು ಇಲ್ಲೇ ಇರು, ನಾನು ನಿನ್ನ ದಾಸನಾಗಿರ್ತೇನೆ ಅಂತ ಹೇಳಿ ಗುಹ ಯಾರಿಗೆ ಹೇಳ್ತಾನೆ? ಶ್ರೀರಾಮಚಂದ್ರನಿಗೆ ಹೇಳ್ತಾನೆ. ಅರ್ಥ ಆಯ್ತಾ ಮಕ್ಳೇ? ಮುಂದೆ ತಸ್ಮಿನ್ ನಿತ್ಯಂ ಪ್ರಾರ್ಥನಾಬಾಜಿ ಸಖ್ಯೌ ಪ್ರತ್ಯಾಚಾಖ್ಯೌ ರಾಮಭದ್ರಃ ಪ್ರಿಯೋಕ್ತಯ ಮಾತುರ್ವಾಕ್ಯ ದ್ವಲ್ಕಲೆ ನಾವೃತಂ ಮೇ ಗಾತ್ರಂ ಕ್ಷಾತ್ರ ಪ್ರಕ್ರಿಯಾಂ ನಾರ್ಹತೀತಿ. ನಂತರ ರಾಮ ಹೇಳ್ತಾನೆ, ಯಾರಿಗೆ? ಗುಹನ್ಗೆ ಹೇಳ್ತಾನೆ. ಮಿತ್ರನಾದ ನಿಷಾದ ರಾಜನು ಈ ರೀತಿ ಪ್ರಾರ್ಥಿಸಲು ರಾಮನು ಪ್ರಿಯವಾದ ಮಾತಿನಿಂದಲೇ ತಾಯಿಯ ಆದೇಶದಂತೆ ಫಲವನ್ನು ಧರಿಸಿರುವ ನಾನು ಕ್ಷತ್ರಿಯೋಚಿತವಾದ ರಾಜ್ಯಪಾಲನೆಯನ್ನು ಮಾಡಲು ಅರ್ಹನಾಗಿರುವುದಿಲ್ಲ ಎಂದು ನಿರಾಕರಿಸಿದನು. ಯಾವಾಗ ಗುಹ ನೀನು ನಿನ್ನ ದಾಸನಾಗಿರ್ತೀನಿ, ನೀನು ನನ್ನ ರಾಜ್ಯವನ್ನು ನೀನು ನೋಡ್ಕೋಬಹುದು ಅಂತ ಹೇಳಿದಾಗ ಆ ಗುಹನಿಗೆ ಸಮಾಧಾನವನ್ನು ಮಾಡ್ತಾ ಹೇಳ್ತಾನೆ. ಆ ಗುಹನು ಬಹಳ ಒಳ್ಳೆಯ ರೀತಿಯಲ್ಲಿ ರಾಮನಿಗೆ ಹೇಳ್ತಾನೆ, ನೀನು ಇಲ್ಲೇ ಇರು 14 ವರ್ಷ ಅಂತ ಹೇಳಿದಾಗ ನಿಷಾದ ರಾಜನಾದಂತಹ ಗುಹನ ಪ್ರಾರ್ಥನೆಗೆ ರಾಮ ಹೇಳ್ತಾನೆ, ಪ್ರಿಯವಾದ ಮಾತಿನಿಂದಲೇ ಹೇಳ್ತಾನೆ, ನನ್ನ ತಾಯಿಯ ಆದೇಶದಂತೆ ನಾನು ಫಲವನ್ನ ಧರಿಸಿರುವ ನಾನು ಕ್ಷತ್ರಿಯೋಚಿತವಾದ ರಾಜ್ಯಪಾಲನೆಯನ್ನು ಮಾಡಲು ಅರ್ಹನಾಗಿರುವುದಿಲ್ಲ. ನಾನು ಕ್ಷತ್ರಿಯರಿಗೆ ಉಚಿತವಾದಂತಹ ರಾಜ್ಯಪಾಲನೆಯನ್ನ ಮಾಡಲು ನಾನು ಅರ್ಹನಾಗಿರುವುದಿಲ್ಲ ಅಂತ ಹೇಳಿ ಗುಹನ ಮಾತನ್ನ ನಿರಾಕರಿಸ್ತಾನೆ. ಯಾರು? ಶ್ರೀರಾಮಚಂದ್ರ. ಏನ್ ಹೇಳ್ತಾನೆ? ನನ್ನ ತಾಯಿಯ ಆದೇಶದಂತೆ ನಾನು ಫಲವನ್ನು ಧರಿಸಿದ್ದೇನೆ, ಹಾಗಾಗಿ ಏನಿದೆಯಲ್ಲ ಆಜ್ಞೆ ಅದನ್ನ ನಾನು ಪಾಲಿಸಲೇಬೇಕಾಗಿದೆ. ಹಾಗಾಗಿ ನಾನು ಕ್ಷತ್ರಿಯೋಚಿತವಾದಂತಹ ರಾಜ್ಯಪಾಲನೆಯನ್ನು ಮಾಡಲು ಅರ್ಹನಾಗುವುದಿಲ್ಲ ಅಂತ ಹೇಳಿ ನಿರಾಕರಿಸ್ತಾನೆ. ಆ ಗುಹನ ಪ್ರಾರ್ಥನೆಯನ್ನ ನಿರಾಕರಿಸ್ತಾನೆ. ನಾನು ಕ್ಷತ್ರಿಯೋಚಿತವಾದಂತಹ ರಾಜ್ಯಪಾಲನೆ ಮಾಡಲು ಅರ್ಹನಾಗಿಲ್ಲ ಅಂತ ಹೇಳಿ ರಾಮನು ಪ್ರಿಯವಾದ ಮಾತುಗಳಿಂದಲೇ ಗುಹನಿಗೆ ತಿಳಿಸ್ಕೊಡ್ತಾನೆ. ಮುಂದೆ
ತತಸ್ತು ತದನು ರೋಧೇನ ರೋಧಸ್ಥ ರೋರಧಸ್ಥ ಸುಮಂತ್ರ ನಿಯಂತ್ರಿತ ರೇಧ್ಯೆ ದಾಶರಥ್ಯೋ ರಾತಿಥ್ಯಂ ಸಮಧು ಪರ್ಖೆ ಕರ್ತುಮಿವ ಮಂದ ಮಂದ ಮರವಿಂದ ವೃಂದಸ್ಯಂದ ಮಾನ ಮಕರಂಧ ಬಿಂದು ಸಂದೋಹ ವಾಹಿನಿ ತರಂಗ ಮರುತಿ ವಾತಿ ಕಾನನ ಗಮನಾವಸ್ಥಾಂ ಕಾಕುತ್ಸ್ಯಸ್ತ್ಯ ಪ್ರೇಕ್ಷತುಂ ಮಕ್ಷಮಾಯಾಮಿವ ಕ್ಷಮಾಭೃತಿ ಚರಮೆ ತಿರೋಹಿತಾಯ ಮನ್ಹಾಮದಿ ದೇವತಾಯಾಂ ಸಂಧ್ಯಾಂ ಚರಮಾಂ ರಾಮಃ ಸಮಾಪ್ಯ ತಸ್ಯಾಂ ತರುಮೂಲ ಭುವಿ ಲಕ್ಷಣ ಕಲ್ಪಿತಂ ಪರ್ಣತಲ್ಪ ಮಭಜತ್. ಈ ವಾಕ್ಯದ ಅರ್ಥವನ್ನು ನೋಡೋಣ ಮಕ್ಕಳೇ. ತದನಂತರ ಗುಹನ ಪ್ರಾರ್ಥನೆಯಂತೆ ಸುಮಂತ್ರನ ರಥಾತ್ಮಗಳನ್ನು ಗಂಗಾ ನದಿಯ ದಡದಲ್ಲಿರುವ ಮರಗಳ ಆಶ್ರಯದಲ್ಲಿ ನಿಲ್ಲಿಸಿದನು. ರಾಮ ಲಕ್ಷ್ಮಣರಿಗೆ ಮಧುಪರ್ಕ ಸಹಿತವಾದ ಆತಿಥ್ಯವನ್ನು ನೀಡಲೋ ಎಂಬಂತೆ ಕಮಲ ಪುಷ್ಪಗಳ ಮೇಲಿಂದ ಸುಗಂಧಭರಿತವಾದ ಮಂದ ಮಾರುತವು ಬೀಸುತ್ತಿರಲು ಅರಣ್ಯಕ್ಕೆ ತೆರಳುತ್ತಿರುವ ರಾಮನ ದುರ್ದಶೆಯನ್ನು ನೋಡಲಾರೆನೋ ಎಂಬಂತೆ ಭಗವಾನ್ ಸೂರ್ಯದೇವನು ಅಸ್ತಾಚಲ ಪರ್ವತವನ್ನ ಸೇರಿದನು. ಆಗ ರಾಮನು ಸಾಯಂ ಸಂಧ್ಯಾ ವಂದನಾದಿಗಳನ್ನು ಪೂರೈಸಿ ವೃಕ್ಷಗಳ ಆಶ್ರಯದಲ್ಲಿ ಲಕ್ಷ್ಮಣನು ನಿರ್ಮಿಸಿದ ಪರ್ಣಶಾಲೆಯಲ್ಲಿ ವಿಶ್ರಮಿಸಿದನು. ನಂತರ ಗುಹನ ಪ್ರಾರ್ಥನೆಯನ್ನ ಕೇಳಿಕೊಂಡಂತಹ ರಾಮನು ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ತನ್ನ ತಾಯಿ ಆಜ್ಞೆಯನ್ನು ಪಾಲಿಸಬೇಕು, ಹಾಗಾಗಿ ನಾನು ರಾಜನಾಗಲು ಅರ್ಹನಾಗಿಲ್ಲ ಅಂತ ಹೇಳಿ ನಂತರ ಹೇಳ್ತಾನೆ. ತದನಂತರ ಗುಹನ ಪ್ರಾರ್ಥನೆಯನ್ನ ಸುಮಂತ್ರನ ರಥಾತ್ಮಗಳನ್ನ ಗಂಗಾ ನದಿಯ ದಡದಲ್ಲಿರುವ ಮರಗಳ ಆಶ್ರಯದಲ್ಲಿ ನಿಲ್ಲಿಸ್ತಾನೆ. ರಾಮ ಲಕ್ಷ್ಮಣರಿಗೆ ಮಧುಪರ್ಕ ಸಹಿತವಾದ ಆತಿಥ್ಯವನ್ನು ನೀಡಲೋ ಎಂಬಂತೆ ರಾಮ ಮತ್ತೆ ಲಕ್ಷ್ಮಣರಿಗೆ ಮಧುಪರ್ಕದ ಆತಿಥ್ಯವನ್ನು ನೀಡಲೋ ಎಂಬಂತೆ ಕಮಲ ಪುಷ್ಪಗಳ ಮೇಲಿಂದ ಸುಗಂಧಭರಿತವಾದಂತಹ ಮಂದಮಾರುತ ಬೀಸ್ತಾ ಇರುತ್ತೆ. ಸುಗಂಧವಾದಂತಹ ಮಂದಮಾರುತ ರಾಮ ಲಕ್ಷ್ಮಣರಿಗೆ ಆತಿಥ್ಯವನ್ನು ನೀಡಲೋ ಎಂಬಂತೆ ಕಮಲ ಪುಷ್ಪಗಳ ಮೇಲಿಂದ ಸುಗಂಧಭರಿತವಾದ ಮಂದಮಾರುತ ಬೀಸುತ್ತಿರಲು ಅರಣ್ಯಕ್ಕೆ ತೆರಳುತ್ತಿರುವ ರಾಮನ ದುರ್ದಶೆಯನ್ನು ನೋಡಲಾರೆನೋ ಎಂಬಂತೆ ಭಗವಾನ್ ಸೂರ್ಯದೇವನು ಅಸ್ತಾಚಲ ಪರ್ವತವನ್ನ ಸೇರಿದನು. ಈ ರಾಮನು ಅರಣ್ಯಕ್ಕೆ ಬಂದಿರುವಂತಹ ವನವಾಸಕ್ಕೆ ಬಂದಿರುವಂತಹ ವಿಚಾರವನ್ನು ತಿಳಿದಂತಹ ಸೂರ್ಯದೇವನು ಕೂಡ ಇದು ಶ್ರೀರಾಮನ ದುರ್ದಶೆಯೋ ಎಂಬಂತ ಹೇಳಿ ಆತನು ಕೂಡ ಅಸ್ತಾಚಲ ಪರ್ವತವನ್ನ ಸೇರಿದನು. ಸೂರ್ಯನು ಅಸ್ತನಾಗೋದಕ್ಕೆ ಹೊರಟ. ಆಗ ರಾಮನು ಸಾಯಂ ಸಂಧ್ಯಾ ವಂದನಾದಿಗಳನ್ನು ಪೂರೈಸಿ ಆಗ ರಾಮ ಏನ್ ಮಾಡ್ದ, ಸಾಯಂ ಸಂಧ್ಯಾ ವಂದನಾದಿಗಳನ್ನು ಪೂರೈಸಿ ವೃಕ್ಷಗಳ ಆಶ್ರಯದಲ್ಲಿ ಲಕ್ಷ್ಮಣನು ನಿರ್ಮಿಸಿದ ಪರ್ಣಶಾಲೆಯಲ್ಲಿ ವಿಶ್ರಮಿಸಿದನು. ಸಾಯಂ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸ್ಕೊಂಡಂತಹ ರಾಮ ವೃಕ್ಷಗಳ ಆಶ್ರಯದಲ್ಲಿ ಲಕ್ಷ್ಮಣನು ನಿರ್ಮಿಸಿದಂತಹ ಪರ್ಣಶಾಲೆಯಲ್ಲಿ ವಿಶ್ರಮಿಸಿದನು. ತಯಾರು ಮಾಡಿದಂತಹ ವೃಕ್ಷಗಳ ಆಶ್ರಯದಲ್ಲಿ ಲಕ್ಷ್ಮಣನು ನಿರ್ಮಿಸಿದಂತಹ ಪರ್ಣಶಾಲೆಯಲ್ಲಿ ರಾಮ ವಿಶ್ರಮಿಸಿದ. ಮುಂದಿನ ಶ್ಲೋಕವನ್ನು ನೋಡೋಣ. ರಾಮೇ ವಿದೇಹ ಸುತೆಯ ತರುಮೂಲ ಸಂಯಮಂತಹ ಪುರಂ ವಿಶತಿ ಲಕ್ಷ್ಮಣ ಸೌವಿಧಲಂ ನಿಧ್ಯಾಯತಂ ನಿಯಮಿತ ಬಾಷ್ಪ ವೃಷ್ಟಿರ್ನಿದ್ರಾಂ ನಿರಸ್ಯ ನಿಶಸಾದ ನಿಷಾದನಾಥಃ. ರಾಮನು ಸೀತೆಯೊಡನೆ ಲಕ್ಷ್ಮಣನೆಂಬ ಕಂಚುಕಿಯನ್ನು ಹೊಂದಿರುವ ಪರ್ಣ ಕುಟೀರವೆಂಬ ಅಂತಃಪುರಕ್ಕೆ ಪ್ರವೇಶಿಸಿದನು. ಇದನ್ನು ಕಂಡು ದುಃಖಗೊಂಡ ಗುಹನು ತನ್ನ ಕಣ್ಣೀರನ್ನು ಹೇಗೋ ತಡೆದುಕೊಂಡು ನಿದ್ರೆಯನ್ನು ತ್ಯಜಿಸಿ ಕುಳಿತೇ ಇದ್ದನು. ಯಾವಾಗ ಶ್ರೀರಾಮನು ಲಕ್ಷ್ಮಣನು ಮಾಡಿರುವಂತಹ ಆ ಪರ್ಣಕುಟೀರವೆಂಬ ಅಂತಃಪುರಕ್ಕೆ ಪ್ರವೇಶಿಸ್ತಾನೆ ಯಾರು, ರಾಮ. ಇದನ್ನು ನೋಡಿದಂತಹ ದುಃಖಗೊಂಡಂತಹ ಗುಹ ತನ್ನ ಕಣ್ಣೀರನ್ನ ಹೇಗೋ ತಡೆದುಕೊಂಡು ನಿದ್ರೆಯನ್ನ ತ್ಯಜಿಸಿ ಕುಳಿತೇ ಇದ್ದನು. ತಾನು ನಿದ್ರೆ ಮಾಡ್ದೇನೆ ಕುಳಿತೇ ಇದ್ದ ಎನ್ನುವುದು ಈ 50ನೇ ಶ್ಲೋಕದ ತಾತ್ಪರ್ಯ ಮಕ್ಕಳೇ. ನಿದ್ರಾಂ ನಿರಸ್ಯ ನಿಶಸಾದ ನಿಷಾದನಾಥಃ. ನಿಷಾದರಾಜನಾದಂತಹ ಗುಹನು ರಾಮನು ಆ ಪರ್ಣಕುಟೀರದ ಅಂತಃಪುರಕ್ಕೆ ತೆರಳಿದಾಗ ಇದನ್ನು ಕಂಡು ದುಃಖಗೊಂಡಂತಹ ಗುಹನು ತನ್ನ ಕಣ್ಣೀರನ್ನು ಹೇಗೋ ತಡೆದುಕೊಂಡು ನಿದ್ರೆಯನ್ನ ತ್ಯಜಿಸಿ ತಾನು ಕುಳಿತೇ ಇದ್ದ ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗುತ್ತೆ ಮಕ್ಕಳೇ. ಇಂದಿನ ಪಾಠದ ಸಾರಾಂಶ ಒಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗ ಶ್ರೀರಾಮನು ತನ್ನ ತಂದೆಯ ಆಜ್ಞೆಯಂತೆ ತಾನು ವನವಾಸಕ್ಕೆ ಬರಲು ಹೊರಡ್ತಾನೆ, ಆಗ ಪುರಜನರೆಲ್ಲರೂ ಕೂಡ ಶ್ರೀರಾಮನನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ. ಆಗ ಭೂತಾಯಿನೂ ಕೂಡ ತನ್ನ ಮಗಳಾದಂತಹ ಸೀತಾದೇವಿಯು ರಾಜ್ಯಭಾರದಿಂದ ವಿಮುಖನಾದಂತಹ ತನ್ನ ಪತಿಯನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರೋದನ್ನ ನೋಡಿ ಆ ಭೂಮಾತೆಗೂ ಕೂಡ ದುಃಖ ಉಂಟಾಯಿತು. ಆ ಭೂತಾಯಿಯು ಕೂಡ ಧೂಳನ್ನು ಎಬ್ಬಿಸುವ ಮುಖಾಂತರ ಆ ಧೂಳಿನ ವಿಭಜನೆಯನ್ನು ಹೊಂದಿ ಅವಳು ಕೂಡ
ಆ ರಾಮನನ್ನ ಹಿಂಬಾಲಿಸ್ತಾಳೆ. ಅನಂತರ ಆ ಊರಿನ ಜನರೆಲ್ಲರೂ ಕೂಡ ಶ್ರೀರಾಮನನ್ನ ಹಿಂಬಾಲಿಸ್ತಾರೆ ದುಃಖದಿಂದ. ಆಗ ಆ ದಶರಥ ಮಹಾರಾಜನು ಕೂಡ ತನ್ನ ಅಂತಃಪುರದ ಸ್ತ್ರೀಯರೊಡನೆ ಬಂದು ನಿಂತು ಸುಮಂತ್ರನೊಡನೆ ರಥದಲ್ಲಿ ಹೋಗ್ತಾ ಇರ್ತಾನೆ ರಾಮ ಕಾಡಿಗೆ. ಅದನ್ನ ಎಲ್ಲಿವರೆಗೆ ಕಾಣುತ್ತೋ ಅಲ್ಲಿವರೆಗೂ ನಿಂತು ನೋಡ್ತಾನೆ. ಅನಂತರ ಮೂರ್ಛಿತನಾಗಿ ಪುನಃ ಎದ್ದು ತಾನು ಕೌಸಲ್ಯ ಭವನಕ್ಕೆ ತೆರಳುತ್ತಾನೆ. ಅದಾದ ನಂತರ ಶ್ರೀರಾಮನು ತಮಸಾ ನದಿಯ ದಡದಲ್ಲಿ ಬರ್ತಾನೆ. ಅಲ್ಲಿ ದಡದಲ್ಲಿ ಬಂದಾಗ ಊರಿನ ಜನರೆಲ್ಲರೂ ಕೂಡ ಆ ರಾಮನನ್ನೇ ಹಿಂಬಾಲಿಸಿಕೊಂಡು ಅಲ್ಲೇ ಇರುವಂತಹ ತಮಸಾ ನದಿಯ ದಡದಲ್ಲೇ ಇದ್ದಂತಹ ಮರದ ವೃಕ್ಷದ ಕೆಳಗಡೆ ವಿಶ್ರಮಿಸ್ಕೋತಾರೆ. ಅದಾದ ನಂತರ ಅದನ್ನು ನೋಡಿದಂತಹ ಶ್ರೀರಾಮನು ತಾನು 3 ನದಿಗಳನ್ನ ದಾಟಿ ಶೃಂಗಪುರವೆಂಬ ಭವನದ ಬಳಿ ಇರುವಂತಹ ಇಂಗುದಿ ಎಂಬ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ಶ್ರೀರಾಮನಿಗೆ ಗುಹನು ಎದುರಾಗ್ತಾನೆ. ನಿಷಾದ ರಾಜನಾದಂತಹ ಗುಹ ಸಿಗ್ತಾನೆ. ಆ ನಂತರ ಆ ಗುಹನು ತಾಮಸ ವೃತ್ತಿಯನ್ನ ಹಿಡಿದಿರುವಂತಹ ಶ್ರೀರಾಮನನ್ನ ನೋಡಿ ಬಹಳ ದುಃಖಗೊಳ್ತಾನೆ. ಅವನಿಗೆ ಶ್ರೀರಾಮನನ್ನ ನೋಡದೆ ಅನ್ನುವಂತಹ ಸಂತೋಷ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಆತನಿಗೆ ಶ್ರೀರಾಮನು ಈ ರೀತಿಯಾಗಿ ವನವಾಸದಲ್ಲಿ ಇರಬೇಕಾಗತ್ತಲ್ಲ ಅಂತ ಹೇಳಿ ಬಹಳ ದುಃಖ ಉಂಟಾಗುತ್ತೆ. ಹಾಗಾಗಿ ಆತ ಶ್ರೀರಾಮನಿಗೆ ಹೇಳ್ತಾನೆ, ನನ್ನ ರಾಜ್ಯದಲ್ಲೇ ನೀನು ರಾಜನಾಗಿರೋ, ನಾನು ನಿನಗೆ ದಾಸನಾಗಿರ್ತೇನೆ ಅಂತ ಹೇಳಿ ಬಹಳವಾಗಿ ಪ್ರಾರ್ಥನೆಯನ್ನ ಮಾಡ್ಕೋತಾನೆ. ಇಲ್ಲಿ ಎಲ್ಲವಕ್ಕೂ ಕೂಡ ನಿನಗೆ ಅನುಕೂಲ ಇದೆ, ಇಲ್ಲಿ ರಾಜಭಟ್ರು ಇದ್ದಾರೆ, ನಿನಗೆ ಯಾರಿಂದಲೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಕಂದ ಮೂಲ ಫಲಗಳು ಎಲ್ಲವೂ ಕೂಡ ಸಿಗತ್ತೆ. ಹಾಗಾಗಿ ಇಲ್ಲಿರುವಂತಹ ಗಂಗೆಯನ್ನ ನೀನು ನೋಡ್ತಾ ಇದ್ರೆ ನಿನಗೆ ಮಾತೃ ವಿರಹದ ವೇದನೆ ಕಡಿಮೆ ಆಗುತ್ತೆ. ಹಾಗಾಗಿ ನೀನು ಇಲ್ಲೇ ರಾಜ್ಯಭಾರವನ್ನ ಮಾಡ್ಕೊಂಡಿರು ಅಂತ ಹೇಳಿ ಬಹಳವಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಆದರೂ ಕೂಡ ಆ ಶ್ರೀರಾಮ ಹೇಳ್ತಾನೆ, ತಾಯಿಯ ಆಜ್ಞೆಯನ್ನ ನೆರವೇರಿಸಬೇಕಾಗಿರುವುದು, ಜೊತೆಗೆ ಕ್ಷತ್ರಿಯನಾದವನು ಆಜ್ಞೆಯನ್ನ ಪರಿಪಾಲಿಸಬೇಕಾದ್ರೆ ಆತ ಅಲ್ಲಿಯೂ ಕೂಡ ರಾಜನಾಗಿರುವ ಅರ್ಹತೆಯನ್ನ ಹೊಂದಿರುವುದಿಲ್ಲ ಅಂತ ಹೇಳಿ ಅವನಿಗೆ ಬಹುವಿಧವಾಗಿ ಸಮಾಧಾನವನ್ನ ಮಾಡ್ತಾನೆ ಗುಹನಿಗೆ. ಅನಂತರ ಗುಹನ ಪ್ರಾರ್ಥನೆಯಂತೆ ಆತ ಸುಮಂತ್ರನು ರಥಗಳನ್ನು ಗಂಗಾ ನದಿಯ ದಡದಲ್ಲಿ ನಿಲ್ಲಿಸ್ತಾನೆ. ಅನಂತರ ಅಲ್ಲಿಯೇ ಒಂದು ಪರ್ಣಕುಟೀರವನ್ನ ಲಕ್ಷ್ಮಣನು ನಿರ್ಮಿಸ್ತಾನೆ. ಅದಾದ ನಂತರ ರಾಮನು ಸೀತೆಯೊಡನೆ ಲಕ್ಷ್ಮಣನೆಂಬ ಕಂಚುಕೆಯನ್ನು ಹೊಂದಿರುವಂತಹ ಪರ್ಣಕುಟೀರವೆಂಬ ಅಂತಃಪುರವನ್ನ ಪ್ರವೇಶಿಸ್ತಾನೆ. ಈ ಶ್ರೀರಾಮನ ದುರ್ದಶೆಯನ್ನು ನೋಡಿ ಸೂರ್ಯನು ಕೂಡ ಅಸ್ತನಾಗ್ತಾನೆ. ಆಗ ಸಂಧ್ಯಾವಂದನೆಗಳನ್ನೆಲ್ಲ ಶ್ರೀರಾಮನು ಮುಗಿಸಿದ ನಂತರ ಪರ್ಣಕುಟೀರವೆಂಬ ಅಂತಃಪುರಕ್ಕೆ ಆತ ಪ್ರವೇಶಿಸ್ತಾನೆ. ಇದನ್ನು ನೋಡಿ ದುಃಖಗೊಂಡಂತಹ ಗುಹನು ತನ್ನ ಕಣ್ಣೀರನ್ನ ಹೇಗೋ ತಡೆದುಕೊಂಡು ನಿದ್ರೆಯನ್ನ ತ್ಯಜಿಸಿ ಕುಳಿತೇ ಇರ್ತಾನೆ. ಗುಹ ಶ್ರೀರಾಮನ ಈ ಕಷ್ಟವನ್ನ ನೋಡಲಾರದೆ ತಾನು ದುಃಖಗೊಂಡ್ರು ಕೂಡ ತನ್ನ ಕಣ್ಣೀರನ್ನ ಹೇಗೋ ತಡೆದುಕೊಂಡು ನಿದ್ರೆಯನ್ನ ತ್ಯಜಿಸಿ ಅಲ್ಲೇ ಕುಳಿತೇ ಇದ್ದನು ಎನ್ನುವಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಗಿದೆ ಮಕ್ಕಳೇ. ಮುಂದಿನ ತರಗತಿಗಳಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.